ಹಾಯ್ ನಮಸ್ಕಾರ. ಅಲ್ಲಿನ ಒಂದು ಅನುಕರಣ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ರುಚಿಯಾದಂಥ ಫೇಮಸ್ ಆಗಿರುವಂಥ ಹೈದ್ರಾಬಾದ್ ದಮ್ ಚಿಕನ್ ಗ್ರೇವಿ ಮಾಡೋ ವಿಧಾನ ನೋಡೋಣ. ಇದರ ಟೇಸ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದರೆ ಪೂರ್ತಿ ದಮ್ ಹಾಕಿ ಮಾಡೋದು. ಇದು ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ತುಂಬಾ ರುಚಿಯಾಗಿ ಬರುತ್ತೆ. ಈಗ ಚಿಕನ್ ಗ್ರೇವಿಗೆ ಬೇಕಾಗಿರುವಂಥ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದರಲ್ಲಿ ಒಂದು 2 ಮೀಡಿಯಮ್ ಸೈಜಿಂದ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಕೆಂಪಕ್ಕಾಗೋವರೆಗೂ ಹುರ್ಕೋಬೇಕು. ತುಂಬ ಕೆಂಪಕ್ಕೆ ಮಾಡ್ಕೋಬಾರ್ದು, ಆರಿದ ಮೇಲೆ ಕಪ್ಪಕ್ಕಾಗ್ಬಿಡುತ್ತೆ. ಇಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು. ಈರುಳ್ಳಿನ ಸಪ್ರೇಟಾಗಿ ತಗೋತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಇಡಬೇಕು. ಈ ಗ್ರೇವಿಗೆ ಬೇಕಾಗಿರುವಂಥ ಒಂದು ಪೇಸ್ಟನ್ನು ಮಾಡ್ಕೋಬೇಕು. ಈಗ ಮಿಕ್ಸಿ ಜಾರ್ನಲ್ಲಿ ಬಾದಾಮಿನ ಸೇರಿಸ್ತಾ ಇದ್ದೀನಿ, ಗೋಡಂಬಿನ ಸೇರಿಸ್ಕೋಬೇಕು ಮತ್ತು ಒಣಕೊಬ್ಬರಿ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ನೀರು, ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕು. ಈಗ ಚಿಕನ್ ಗ್ರೇವಿ ಮಾಡೋದಕ್ಕೆ ದಪ್ಪ ತಳ ಇರೋವಂಥ ಪಾತ್ರೆನ ತೊಗೋಬೇಕು. ನಾನು ಇಲ್ಲಿ ಕುಕ್ಕರ್ದು ಪ್ಯಾನ್ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ kg ಅಷ್ಟು ಚಿಕನನ್ನು ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಬಸ್ಕೋಬೇಕು. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. 1/4 ಸ್ಪೂನ್ ಅರಿಶಿನ ಸೇರಿಸ್ತಾ ಇದ್ದೀನಿ. ಅರ್ಧ ಸ್ಪೂನ್ ಜೀರಿಗೆ ಪೌಡರು, 3/4 ಸ್ಪೂನ್ ಪೆಪ್ಪರ್ ಪೌಡರು, 1 ಸ್ಪೂನ್ ಧನಿಯಾ ಪೌಡರು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಖಾರದ ಪುಡಿ. ನಾನಿಲ್ಲಿ 1.5 ಸ್ಪೂನಷ್ಟು ಒಣ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. 3/4 ಸ್ಪೂನಷ್ಟು ಗರಂ ಮಸಾಲ ಪೌಡರು, 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಕಸೂರಿ ಮೇಥಿ ಸ್ವಲ್ಪ ತೊಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿದ್ರೆ ಈ ರೀತಿ ಪೌಡ್ರ್ ಥರ ಆಗುತ್ತೆ ಕ್ರಷ್ ಮಾಡಿದಾಗ. ಅದನ್ನು ಸೇರಿಸ್ಕೋಬೇಕು. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕ್ಕೋಬೇಕು, ಗ್ರೇವಿನೂ ಜಾಸ್ತಿನೇ ಬರುತ್ತೆ. ಈಗ ರುಬ್ಕೊಂಡಿರೋಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಒಂದು 50 ml ಅಷ್ಟು ಗಟ್ಟಿ ಮೊಸರನ್ನು ಸೇರಿಸ್ಕೋಬೇಕು. ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. 1 ಇಂಚಿನಷ್ಟು ಚಕ್ಕೆ, 3 ಏಲಕ್ಕಿ, 4 ಲವಂಗನ ಸೇರಿಸ್ಕೋಬೇಕು. 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ತುಪ್ಪ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಅದೇ ಸ್ಪೂನಲ್ಲಿ 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಬೇಕು. ಈರುಳ್ಳಿ ಕರೆದಿತ್ತಲ್ಲ ಅದೇ ಎಣ್ಣೆನ ಸೇರಿಸ್ಕೊಬೋದು. ಈರುಳ್ಳಿನ ಮೊದಲೇ ಫ್ರೈ ಮಾಡಿಟ್ಟಿದ್ದೆಲ್ಲ ಪೂರ್ತಿಯಾಗಿ ತಣ್ಣಕ್ಕಾಗಿದೆ. ಈ ರೀತಿ ಪೌಡ್ರ್ ಥರ ಮಾಡಿಕೊಂಡು ಸೇರಿಸ್ಕೋಬೇಕು. ಇದೆಲ್ಲ ಸೇರಿಸಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬೆರ್ಕೋಬೇಕು. ಇದೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 2ರಿಂದ 3 ಅವರು ನೀವು ಮ್ಯಾರಿನೇಟ್ ಮಾಡಿಡಬೇಕು. ಟೈಮ್ ಇಲ್ಲ ಅಂದರೆ 1 ಅವರ್ ಆದರೂ ಇಡಬೇಕು. ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಈಗ ಎಲ್ಲ ಮಿಕ್ಸ್ ಮಾಡಿದ್ದಾದ್ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ. ಇದು ಮ್ಯಾರಿನೇಟ್ ಮಾಡಿ 2 ಅವರ್ ಆಯಿತು. 2 ಅವರ್ ಆದಮೇಲೆ ಇದು ಚೆನ್ನಾಗಿ ನೆಂದ್ಕೊಂಡಿರುತ್ತೆ ನೋಡಿ. ಈಗ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಸ್ಟವ್ ಮೇಲೆ ಡೈರೆಕ್ಟಾಗಿ ಹಾಗೆ ಇಡ್ತಾ ಇದ್ದೀನಿ. ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು 5-6 ನಿಮಿಷ ಹೈ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕು. ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಟಾಗ ಚಿಕನಲ್ಲಿರೋಂಥ ನೀರಿನಂಶ ಎಲ್ಲ ಬಿಟ್ಕೊಂಡು ಸ್ವಲ್ಪ ಬಿಸಿ ಆಗುತ್ತೆ. ಆಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಚಪಾತಿ ಹಿಟ್ಟಿಗೆ ಕಲಿಸ್ಕೊತೀವಲ್ಲ, ಗೋಧಿ ಹಿಟ್ಟು ಆ ರೀತಿ ಕಲಿಸ್ಕೋಬೇಕು. ಸ್ವಲ್ಪ ಮೆತ್ತಕ್ಕೇ ಕಲಿಸ್ಕೊಂಡು ಈ ರೀತಿ ಸುತ್ತು ಕವರ್ ಮಾಡ್ಕೋಬೇಕು. ಗೋಧಿ ಹಿಟ್ಟಲ್ಲಿ ಕವರ್ ಮಾಡಿಬಿಟ್ಟು ಅದಕ್ಕಾಗುವಂಥ ಪ್ಲೇಟು ಅಥವಾ ಬಟ್ಲಲ್ಲಿ ಕ್ಲೋಸ್ ಮಾಡಬೇಕು. ಗಾಳಿ ಹೊರಗಡೆಗೆ ಹೋಗಬಾರ್ದು, ಆ ರೀತಿ ಕ್ಲೋಸ್ ಮಾಡಬೇಕು. ಈ ರೀತಿ ಸುತ್ತೂ ಗೋಧಿ ಹಿಟ್ಟು ಇಟ್ಟಿದ್ದಾದಮೇಲೆ ಅದಕ್ಕೆ ಅಡ್ಜಸ್ಟ್ ಆಗುವಂಥ ಪ್ಲೇಟು ಅಥವಾ ಬಟ್ಲು ಯಾವುದಾದ್ರೂ ಇಟ್ಬಿಟ್ಟು ಕ್ಲೋಸ್ ಮಾಡಬೇಕು. ಪೂರ್ತಿಯಾಗಿ ಕವರ್ ಆಗಬೇಕು. ಅಥವಾ ಏನಾದರೂ ಸ್ವಲ್ಪ ಗಾಳಿ ಹೋಗ್ತಾ ಇದೆ ಅಂದರೆ ಅದ್ರ ಮೇಲೆ ಏನಾದರೂ ಭಾರವಾಗಿ ಇಡಬೇಕು. ಈಗ ಇದನ್ನೆಲ್ಲ ಕವರ್ ಮಾಡಿದ್ದಾದಮೇಲೆ ಸ್ಟವ್ ಮೇಲೆ ಒಂದು ಹೆಂಚಿಟ್ಟಿದ್ದೀನಿ. ಹೆಂಚು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು, ಅಲ್ಲಿವರೆಗೂ ಬಿಸಿ ಮಾಡ್ಕೊಬೇಕು. ನೋಡಿ ಈಗ ಚೆನ್ನಾಗಿ ಬಿಸಿ ಆಗಿದೆ. ಈಗ ಮಿಕ್ಸ್ ಮಾಡಿಟ್ಟಿದ್ನೆಲ್ಲ ಪಾತ್ರೆ ಇದು ಚಿಕನ್ನೆಲ್ಲ ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ಒಂದು 20ರಿಂದ ಒಂದು 30 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಬೇಯೋದಕ್ಕೆ ಬಿಡಬೇಕು. ಸ್ಟವ್ ಮೇಲೆ ಇಟ್ಟು ಒಂದು ಅರ್ಧ ಗಂಟೆ ಆಗಿತ್ತು. ಈಗ ಓಪನ್ ಮಾಡ್ತಾಯಿದ್ದೀನಿ. ಸ್ಟವ್ ಎಲ್ಲ ಆಫ್ ಮಾಡಿದ್ದೀನಿ. ಈಗ ಓಪನ್ ಮಾಡ್ತಾಯಿದ್ದೀನಿ. ಬೆಂದಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಬೆಂದಿಲ್ಲ ಅಂದರೆ ಇನ್ನು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಬೇಯಿಸ್ಕೋಬೇಕು. ಅಷ್ಟೊತ್ತಿಗೆ ಬೆಂದಿರುತ್ತೆ. ಒಂದು ಅರ್ಧ ಗಂಟೆ ಇಡೋಷ್ಟೊತ್ತಿಗೆ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ. ಚಿಕನಲ್ಲಿರೋಂಥ ಜಿಡ್ಡಿನಂಶ ಎಲ್ಲ ಬಿಟ್ಕೊಂಡಿದೆ ಅಂದರೆ ಈಗ ಚಿಕನ್ ಚೆನ್ನಾಗಿ ಬೆಂದಿದೆ ಎಂದರ್ಥ. ಇದು ಚೆನ್ನಾಗಿ ಬೆಂದು ಮಸಾಲೆನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಿರುತ್ತೆ. ಒಳಗಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ಮಸಾಲೆ ಫ್ಲೇವರು ಅಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ರುಚಿಯಾದಂಥ ಹೈದ್ರಾಬಾದ್ ದಮ್ ಚಿಕನ್ ಗ್ರೇವಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.